MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಹೀಗೆ ಧರ್ಮಸ್ಥಳದ ಬುರುಡೆ ಪ್ರಕರಣ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಒಂದ್ ಕಡೆ SIT ಅಧಿಕಾರಿಗಳು ಬುರುಡೆಯ ಮೂಲಕ್ಕೆ ಕೈ ಹಾಕಿದ್ದಾರೆ. ಒಂದೊಂದೇ ಸ್ಫೋಟಕ ಸಂಗತಿಗಳು ಹೊರಬರ್ತಾ ಇವೆ. ಇದರ ನಡುವೆ ಧರ್ಮಸ್ಥಳದ ವಿಚಾರವಾಗಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೆ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ನಡುವೆ ಬುರುಡೆ ಕಾಳಗ ಶುರುವಾಗಿದೆ. ಬುರುಡೆ ಮಾಸ್ಟರ್ ಮೈಂಡ್ ಸೆಂಥಿಲ್ ಎಂದ ರೆಡ್ಡಿ ಬಿತ್ತು ಮಾನನಷ್ಟ ಕೇಸ್. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್ ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನ್ ಅನ್ನು ಫೈಲ್ ಮಾಡಿದ್ದೀನಿ. ಕರ್ನಾಟಕದ ಸಂಪತ್ತು ಲೂಟಿ 7 ವರ್ಷ ಜೈಲು. ರೆಡ್ಡಿ ವಿರುದ್ಧ ಸೆಂಥಿಲ್ ಕಿಡಿ. ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಕಲಂಕ ತಂದಿರುವ ಒಂದು ವ್ಯಕ್ತಿ. ಷಡ್ಯಂತ್ರದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರ ಕೈವಾಡ. ಜೋಶಿ ಬಾಂಬ್. ಇವರು ಅಯೋಗ್ಯರಿದ್ದಾರಲ್ಲ, ಇವರು ಅವ್ರಿಗೆ ಹೇಳಿದ್ರು ಸ್ವಲ್ಪ ಅಪಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೊತ್ತಿದ್ದೀನಿ ಅನ್ನೋ ಪ್ರಕರಣ ಒಂದು ದೊಡ್ಡ ಷಡ್ಯಂತ್ರ ಅಂತ ಖುದ್ದು DCM DK ಹೇಳಿದ್ದು ದೊಡ್ಡ ಸಂಚಲನ ಮೂಡಿಸಿತು. ಈ ಷಡ್ಯಂತ್ರ ಏನು, ಯಾರು ಷಡ್ಯಂತ್ರ ಮಾಡಿದ್ರು ಬಹಿರಂಗಪಡಿಸಿ ಅಂತ ವಿಪಕ್ಷ ಬಿಜೆಪಿ DKಗೆ ಸವಾಲೆಸೆದಿದೆ. ಹೀಗಿರೋವಾಗಲೇ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಆರೋಪವೊಂದನ್ನ ಮಾಡಿದ್ರು. ಧರ್ಮಸ್ಥಳದ ಈ ಬುರುಡೆ ಪ್ರಕರಣದ ಮಾಸ್ಟರ್ ಮೈಂಡ್ ತಮಿಳುನಾಡಿನ ತಿರುವಳ್ಳೂರು ಕ್ಷೇತ್ರದ ಕಾಂಗ್ರೆಸ್ ಸಂಸದ, ಈ ಹಿಂದೆ ಮಂಗಳೂರಿನಲ್ಲೇ ಕರ್ತವ್ಯ ನಿರ್ವಹಿಸಿದ ಮಾಜಿ IAS ಅಧಿಕಾರಿ ಸಸಿಕಾಂತ್ ಸೆಂಥಿಲ್ ಅಂತ ಗಂಭೀರ ಆರೋಪ ಮಾಡಿದ್ರು. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಸಸಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ನಮ್ಮ ಎಮೋಷನ್ಸ್ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂಥ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ, ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು. ಅದ್ಯಾವಾಗ ಜನಾರ್ದನ ರೆಡ್ಡಿ ಇಂಥ ಗಂಭೀರ ಆರೋಪ ಮಾಡಿದ್ರು, ಸಸಿಕಾಂತ್ ಸೆಂಥಿಲ್ ರೆಡ್ಡಿ ವಿರುದ್ಧ ಕಾನೂನು ಸಮರ ಸಾರಿದ್ದಾರೆ. ಜನಾರ್ದನ ರೆಡ್ಡಿ ವಿರುದ್ಧ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಇವತ್ತು ನಾನು ಲೀಗಲ್ ಆಗಿ ಆಕ್ಷನ್ ತಗೊಂಡಿದ್ದೀನಿ. ಗಂಗಾವತಿ MLA ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನ್ ಅನ್ನು ಫೈಲ್ ಮಾಡಿದ್ದೀನಿ. ಕೋರ್ಟು ಕಾಗ್ನಿಸೆನ್ಸ್ ತಗೊಂಡಿದೆ, ಅವರಿಗೆ ನೋಟಿಸ್ ಹೋಗ್ತದೆ. ಅವರು ಈಗ ಕೋರ್ಟಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ದಾರೆ ಅಂತ. ಹೀಗೆ ಕೇಸ್ ದಾಖಲಾಗ್ತಿದ್ದಂತೆ ರೆಡ್ಡಿ ಮತ್ತು ಸೆಂಥಿಲ್ ನಡುವೆ ಮಾತಿನ ಕಾಳಗವೇ ನಡೆದಿದೆ. ಬುರುಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಸೆಂಥಿಲ್ ಎಂದ ರೆಡ್ಡಿಗೆ ಸಂಸದ ತಿರುಗೇಟು ಕೊಟ್ಟಿದ್ದಾರೆ. ಇವರು ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಸಸಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ಕಂಪ್ಲೀಟ್ ಬೇಸ್ಲೆಸ್ ರೆಕ್ಲೆಸ್ ಚೈಲ್ಡಿಶ್ ಅಲಿಗೇಷನ್. ಇದು ಹೇಗಿದೆ ಅಂದರೆ ಬಾಯಿ ಇದ್ರೆ ಏನು ಬೇಕಾದ್ರೆ ಮಾತಾಡಬಹುದು ಅಂತ ಸಿಸ್ಟಮಲ್ಲಿ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಆಫ್ ಲಿಂಕ್ ಟ್ರೂತ್ ಏನೋ ಒಂದು ಎವಿಡೆನ್ಸ್ ಎದ್ದರೆ ಪರವಾಗಿಲ್ಲ. ಇಷ್ಟ ಆಗದೆ ಯಾರು ಅಲ್ಲಿ ಫೇಲಿಯರ್ ಆಗಿ ಕೂತಿದ್ದಾರೆ ಅವರ ಒಂದು ಮಾತು ಮೇಲೆ ಇದು ನಡೀತಾ ಇದೆಯೋ ಅದು ನಾವು ನೋಡಬೇಕಾಗ್ತದೆ. ನನಗೆ ಭಾಳ ಸರ್ಪ್ರೈಸಿಂಗ್ ಆಗಿದೆ. ಇಲ್ಲ ನನ್ನ ಮೇಲೆ ಷಡ್ಯಂತ್ರ ಇಲ್ಲ, ಬಟ್ ರೀಸನಿಂಗ್ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವುದೇ ಒಂದು ಲಿಂಕ್ ಇದ್ರೆ ಕೂಡ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕರ್ನಾಟಕ ಸಂಪತ್ತು ಲೂಟಿ, ರೆಡ್ಡಿ ವಿರುದ್ಧ ಸೆಂಥಿಲ್ ನಿಗಿ. ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಇಡೀ ಭಾರತದಲ್ಲಿ ಕರ್ನಾಟಕಕ್ಕೆ ಒಂಥರ ಕಲಂಕ ತಂದಿರುವ ಒಂದು ವ್ಯಕ್ತಿ. ಡಿಮಾನಿಟೈಸೇಷನ್ ಅಲ್ಲಿ ನಾವೆಲ್ಲ ಲೈನಲ್ಲಿ ನಿಂತು ATM ದುಡ್ಡು ತಗೊಳ್ಳುವಾಗ 500 ಕೋಟಿಗೆ ಮದುವೆ ಮಾಡಿರೋ ವ್ಯಕ್ತಿ. ಜಡ್ಜಿಗಳಿಗೆ ಬಿಟ್ಟಿಲ್ಲ, ಅವರನ್ನು ಇದು ಮಾಡಲಿಕ್ಕೆ ಹೊರಟಿರೋ ವ್ಯಕ್ತಿಯನ್ನು ಅವರು ಬಂದು ಇಂಥ ಆರೋಪಗಳು ಹೇಳುವುದು, ಬಹುಶಃ ಅವರಿಗೆ ಲೈಮ್ ಲೈಟ್ ಏನೋ ಸಿಗಬೇಕು ಅಥವಾ ಬೇರೆ ಕಡೆಯಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಬಂದಿದೆಯೋ. ಅವರು ಅಧಿನಾಯಕಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಸಾವಿರಾರು ಕೋಟಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅವರು ಈ ದೇಶಕ್ಕೆ ಮತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಆ ಹಣವನ್ನು ಲೂಟಿ ಮಾಡುವಂಥ ಕೇಸಲ್ಲಿ ಇವತ್ತು ED ಕೇಸಲ್ಲಿ ಅವರು ದೋಷಿಗಳಾಗಿ. ಅಣ್ಣಾಮಲೈ ಹೆಸರು ಹೇಳದೆ ಕುಟುಕಿದ ಸೆಂಥಿಲ್, ರೆಡ್ಡಿ ತಿರುಗೇಟು. ಅಂದರೆ ಈ ಮುಸುಕುದಾರಿ ಎಲ್ಲಿಂದ ಬಂದ? ಇವತ್ತು ಇಷ್ಟೆಲ್ಲ ಕೊಡುಗೆಗಳು ತೆಗೆದಿದ್ದಾರೆ, ಅದೆಲ್ಲ ಸುಳ್ಳಂತ ಗೊತ್ತಾಗ್ಬಿಡ್ತು. ಇವತ್ತು ಇವರು ಹಿಂದೆ ಖಂಡಿತವಾಗ್ಲೂ ಕೂಡ ತಮಿಳ್ನಾಡಿಂದನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು.
ಇದನ್ನು ನಾನು ಚಾಲೆಂಜಿಂಗಾಗಿ ಹೇಳ್ತಾ ಇದ್ದೀನಿ. ಅವರು ತಮಿಳ್ನಾಡವ್ರು ಅಂದರೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿ ತಮಿಳ್ನಾಡವರು ಇದ್ದರು. ಅವರೀಗ ನನಗೆ ಡೈರೆಕ್ಟ್ ಆಗಿ ಅಲ್ಲಿ ಅಪೋಸಿಷನ್ಲಿ ಕೂಡ ಇದ್ದಾರೆ. ನನಗಿಂತ ಪೊಲೀಸ್ ಅಧಿಕಾರಿಗಳಿಗೆ ತಲೆ ಬರುಡೆ ಇನ್ನೂ ಜಲ್ದಿ ಸಿಗ್ತದೆ. ಅವರ ಹೆಸರು ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ. ಅಲ್ಲ, ಅವ್ರನ್ನ ಫೇಸ್ ಮಾಡಲಿಕ್ಕೆ ಮುಂದೆ ಅದು ಕೂಡ ಕಷ್ಟ ಆಗಿದೆ. ಅಣ್ಣಾಮಲೈ ಅವ್ರನ್ನ ಫೇಸ್ ಮಾಡಲಿಕ್ಕೆ ಕೂಡ ಇವ್ರ ಕೈಲಿ ಆಗ್ತಾ ಇಲ್ಲ. ಹೀಗೆ ರೆಡ್ಡಿ ಮತ್ತು ಸೆಂಥಿಲ್ ನಡುವೆ ಬುರುಡೆ ಕಾಳಗ ನಡೆಯುತ್ತಿರುವಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. TV9 ಸಂದರ್ಶನದಲ್ಲಿ ಮಾತನಾಡಿದ ಜೋಶಿ, ಇದರ ಹಿಂದೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಕೈವಾಡವಿದೆ, ಎಂಪಿಗಳ ಕೈವಾಡವಿದೆ. ಇದೆಲ್ಲ ಹೊರಗೆ ಬರಬೇಕು ಅಂದ್ರೆ ರಾಷ್ಟ್ರೀಯ ತನಿಖಾ ದಳದಿಂದಲೇ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಇವರು ಅಯೋಗ್ಯರಿದ್ದಾರಲ್ಲ, ಇವರು ಅವ್ರಿಗೆ ಹೇಳಿದ್ರು ಸ್ವಲ್ಪ ಅಪಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ. ಅದಕ್ಕೆ ಈ ಅಪಪ್ರಚಾರ ಆಗಿದೆ. ಬೇರೆ ಕಡೆಯಿಂದ ದುಡ್ಡು ಬಂದಿದೆ ಮತ್ತು ಇದು ಕೇವಲ ಧರ್ಮಸ್ಥಳಕ್ಕೆ ಅಂತ ಉಳಿದಿಲ್ಲ. ಸದ್ಯ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ SITಗೆ ಮಹತ್ವದ ಲೀಡ್ ಸಿಕ್ಕಿದೆ. ಬುರುಡೆ ತಂದು ಕೊಟ್ಟಿದ್ಯಾರು ಅನ್ನೋದು ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಯಾರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಕಾದು ನೋಡಬೇಕಿದೆ. ಬಳ್ಳಾರಿಯಿಂದ ವಿನಾಯಕ್ ಜೊತೆ ರಾಚಪ್ಪ, TV9 ಬೆಂಗಳೂರು. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.